ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನ್ಯಾನೋ ಟೆಕ್ನಾಲಜಿ ಬಗ್ಗೆ ನೋಡ್ತಾ ಹೋಗೋಣ. ಇದು ಏನು ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಹೆಲ್ಪ್ ಆಗುತ್ತೆ. ಓಕೆ, ಇಟ್ ಇಸ್ ಅ ಮ್ಯಾನಿಪುಲೇಷನ್ ಆಫ್ ಮ್ಯಾಟರ್ ಆನ್ ಆನ್ ಆಟೋಮಿಕ್, ಮಾಲಿಕ್ಯುಲರ್ ಅಂಡ್ ಸೂಪರ್ ಮಾಲಿಕ್ಯುಲರ್ ಸ್ಕೇಲ್ ಅಂತ ಹೇಳ್ತೀವಿ. ಇಟ್ ಯೂಸಸ್ ಎ ಬೇಸಿಕ್ ಯೂನಿಟ್ ಆಫ್ ಮೆಜರ್ ಕಾಲ್ಡ್ ನ್ಯಾನೋಮೀಟರ್ ಅಂತಾನೆ ನಾವು ಹೇಳ್ತೀವಿ. ನ್ಯಾನೋಮೀಟರ್ ಸ್ಕೇಲ್ ಅನ್ನುವಂಥದ್ದು ಇಟ್ ಇಸ್ ಕನ್ವೆನ್ಷನಲಿ ಡಿಫೈನ್ಡ್ ಆಸ್ 1 to 100 ನ್ಯಾನೋಮೀಟರ್. ಓಕೆ, 1 ನ್ಯಾನೋಮೀಟರ್ ಅನ್ನುವಂಥದ್ದು ಇಟ್ ಇಸ್ 1 ಬಿಲಿಯನ್ತ್ ಆಫ್ ಎ ಮೀಟರ್, ಅಂದ್ರೆ 10⁻⁹ ಮೀಟರ್. ಓಕೆ, ದ ಕಾನ್ಸೆಪ್ಟ್ ಆಫ್ ನ್ಯಾನೋಟೆಕ್ನಾಲಜಿ ವರ್ ಫಸ್ಟ್ ಡಿಸ್ಕಸ್ಡ್ ಇನ್ 1959 ಬೈ ರಿನೌನ್ಡ್ ಫಿಸಿಸಿಸ್ಟ್ ರಿಚರ್ಡ್ ಫೇಮನ್ ಅವರು. ಓಕೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ರಿಚರ್ಡ್ ಫೇಮನ್ ಅವರು ಇದ್ರ ಬಗ್ಗೆ ಹೇಳ್ದಂತವ್ರು. ಅಂಡ್ ದ ಟರ್ಮ್ ನ್ಯಾನೋ ಟೆಕ್ನಾಲಜಿ ವಾಸ್ ಫಸ್ಟ್ ಯೂಸ್ಡ್ ಬೈ ನೋರಿಯೋ ಟಾನಿಗುಚಿ. ಓಕೆ, ನೋರಿಯೋ ಟ್ಯಾನಿಗುಚಿ ಇವರು ಈ ಒಂದು ನ್ಯಾನೋ ಟೆಕ್ನಾಲಜಿ ಅನ್ನೋ ವರ್ಡ್ ಅನ್ನ ಫಸ್ಟ್ ಯೂಸ್ ಮಾಡಿದಂತದ್ದು. ಓಕೆ, ಡಿಫ್ರೆಂಟ್ ವೇ ಟು ವಿಜುವಲೈಸ್ ಎ ನ್ಯಾನೋಮೀಟರ್. ನೋಡಿ, ಅವರ್ ಫಿಂಗರ್ ನೈಲ್ಸ್ ಗ್ರೋ ಅಟ್ ದ ರೇಟ್ ಆಫ್ 1 ನ್ಯಾನೋಮೀಟರ್ ಪರ್ ಸೆಕೆಂಡ್. ನೋಡಿ, ಅಂದ್ರೆ ಒಂದು ಸೆಕೆಂಡ್ಗೆ ನಮ್ಮ ಫಿಂಗರ್ ಅಲ್ಲಿ ಇರುವಂತ ನೇಲ್ಸ್ ಗ್ರೋ ಆಗುತ್ತೆ. ರೇಟ್ ಆಫ್ 1 ನ್ಯಾನೋಮೀಟರ್ ಅಷ್ಟು ಗ್ರೋ ಆಗುತ್ತೆ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 1 ನ್ಯಾನೋಮೀಟರ್ ಅಷ್ಟು ಗ್ರೋ ಆಗುತ್ತೆ. ದ ಹೆಡ್ ಆಫ್ ಎ ಪಿನ್ ಈಸ್ ಅಬೌಟ್ 10 lakh nanometer in diameter. The head of a pin is about 10 lakh nanometer in diameter. The human hair is about 80,000 nanometer in diameter. ಸೊ ಈ ರೀತಿಯಾಗಿ ಯಾವ ರೀತಿ ವಿಜುವಲೈಸ್ ಮಾಡ್ಕೋಬಹುದು ನ್ಯಾನೋಮೀಟರ್ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಇನ್ನು DNA ಮಾಲಿಕ್ಯೂಲ್ ಅನ್ನುವಂಥದ್ದು 1 to 2 ನ್ಯಾನೋಮೀಟರ್ ವೈಡ್ ಆಗಿರುತ್ತೆ. ಟ್ರಾನ್ಸಿಸ್ಟರ್ ಆಫ್ ಲೇಟೆಸ್ಟ್ ಜನರೇಷನ್ ಪೆಂಟಿಯಂ ಕೋರ್ ಡಿಯೋ ಪ್ರೊಸೆಸರ್ ಈಸ್ 45 ನ್ಯಾನೋಮೀಟರ್. ನೋಡಿ, ದ ಟ್ರಾನ್ಸಿಸ್ಟರ್ ಆಫ್ ಲೇಟೆಸ್ಟ್ ಜನರೇಷನ್ ಅಂದ್ರೆ ಇವಾಗಿನ ಲೇಟೆಸ್ಟ್ ಜನರೇಷನ್ ಟ್ರಾನ್ಸಿಸ್ಟರ್, ಅದ್ರ ಹೆಸರೇನು ಪೆಂಟಿಯಂ ಕೋರ್ ಡಿಯೋ ಪ್ರೊಸೆಸರ್, ಅದು 45 ನ್ಯಾನೋಮೀಟರ್ ಇದೆ. ಸೊ ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ ನೋಡ್ತಾ ಹೋದ್ರೆ ಇಟ್ ಹ್ಯಾಸ್ ಅ ವೈಡ್ range of applications on nanoparticles are incorporated in the production of many different materials and processes. ಯಾವುದು? ನ್ಯಾನೋ ಮೆಡಿಸಿನ್, ನ್ಯಾನೋ ಬಯೋಟೆಕ್ನಾಲಜಿ, ಗ್ರೀನ್ ನ್ಯಾನೋ ಟೆಕ್ನಾಲಜಿ, ಎನರ್ಜಿ ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ, ಪೊಟೆನ್ಶಿಯಲ್ ಅಪ್ಲಿಕೇಶನ್ಸ್ ಆಫ್ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂಡ್ ನ್ಯಾನೋ ಆರ್ಟ್. ಇಲ್ಲಿ ಎಲ್ಲಾನು ಕೂಡ ಅಪ್ಲಿಕೇಶನ್ಸ್, ದೇರ್ ಆರ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಇನ್ ನ್ಯಾನೋ ಟೆಕ್ನಾಲಜಿ. ಅಂಡ್ ಆಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಫಿಸಿಕ್ಸ್, ಇದ್ರ ಬಗ್ಗೆ ನೋಡೋದಾದ್ರೆ ಈಗ ಆಟೋಮಿಕ್ ಫಿಸಿಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಸ್ಟಡೀಸ್, ಅಂದ್ರೆ ಇಲ್ಲಿ ಆಟಮ್ ಅನ್ನ ಸ್ಟಡಿ ಮಾಡ್ತಾರೆ ಆಸ್ ಅನ್ isolated system of electrons and an atomic nucleus. It is primarily concerned with the arrangement of electrons around the nucleus and process by which these arrangements change. The term atomic physics ಅನ್ನುವಂಥದ್ದು ಏನಿದೆಯಲ್ಲ, it is related to the with nuclear power and nuclear bombs. Nuclear power and nuclear bombs. ನ್ಯೂಕ್ಲಿಯರ್ ಪವರ್ ಮತ್ತೆ ನ್ಯೂಕ್ಲಿಯರ್ ಬಾಂಬ್ಸ್, ಈ ಎರಡು ವರ್ಡ್ಗೆ ಈ ಒಂದು ಟರ್ಮ್ ಏನಿದೆಯಲ್ಲ ದಟ್ ಇಸ್ ರಿಲೇಟೆಡ್. ಹಾಗಾದ್ರೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂದ್ರೆ ಏನು? ನೋಡಿ, ಇಟ್ ಸ್ಟಡೀಸ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂಡ್ ಇಂಟರಾಕ್ಷನ್ಸ್ ಆಫ್ ಅಟೋಮಿಕ್ ನ್ಯೂಕ್ಲಿಯರ್. ದ ಮೋಸ್ಟ್ ಕಾಮನ್ಲಿ ನೌನ್ ಅಪ್ಲಿಕೇಶನ್ಸ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಆರ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಅಂಡ್ ನ್ಯೂಕ್ಲಿಯರ್ ವೆಪನ್ಸ್ ಟೆಕ್ನಾಲಜಿ. ಕ್ಲಿಯರ್? ನ್ಯೂಕ್ಲಿಯರ್ ಫಿಸಿಕ್ಸ್ ಏನಿದೆಯಲ್ಲ, ಇಟ್ ಸ್ಟಡೀಸ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂಡ್ ಇಂಟರಾಕ್ಷನ್ಸ್ ಆಫ್ ಅಟೋಮಿಕ್ ನ್ಯೂಕ್ಲಿಯರ್. ಇದೇನಿದೆ ಅಟೋಮಿಕ್ ನ್ಯೂಕ್ಲಿಯರ್ ಏನಿರುತ್ತಲ್ವಾ, ಅಟೋಮಿಕ್ ನ್ಯೂಕ್ಲಿಯರ್, ಅದ್ರ ಬಗ್ಗೆನೆ, ಅದರ ಒಂದು ಕಾನ್ಸ್ಟಿಟ್ಯೂಯೆಂಟ್ಸ್, ಅದರ ಒಂದು ಇಂಟರಾಕ್ಷನ್ಸ್ ಬಗ್ಗೆನೆ ಇದು ಸ್ಟಡಿ ಮಾಡುತ್ತೆ ನ್ಯೂಕ್ಲಿಯರ್ ಫಿಸಿಕ್ಸ್. ಓಕೆ, ಪ್ಯೂರ್ಲಿ ಬೇಸ್ಡ್ ಆನ್ ಅಟೋಮಿಕ್ ನ್ಯೂಕ್ಲಿಯರ್ ಆಗಿರುತ್ತೆ. ಸೊ ಮೋಸ್ಟ್ ಕಾಮನ್ ನೌನ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ನ್ಯೂಕ್ಲಿಯರ್ ಪವರ್ ಜನರೇಷನ್ ಅಂಡ್ ನ್ಯೂಕ್ಲಿಯರ್ ವೆಪನ್ ಟೆಕ್ನಾಲಜಿ ಈ ಬಗ್ಗೆ ಆಗಿರುತ್ತೆ. ಅಂಡ್ ಇದರಲ್ಲಿ ಕ್ಯಾಥೋಡ್ ರೇಸ್ ಮತ್ತೆ ಆನೋಡ್ ರೇಸ್ ಬಗ್ಗೆ ನೋಡ್ತಾ ಹೋದ್ರೆ ಇಟ್ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕಾಲ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇಟ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ದ ಪಾಸಿಟಿವ್ ಪ್ಲೇಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಇದು ಯಾವಾಗ್ಲೂ ಪಾಸಿಟಿವ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇನ ಪಾಸಿಟಿವ್ ಪ್ಲೇಟ್ ಮೇಲೆನೆ ಇದು ಡಿಫ್ಲೆಕ್ಟ್ ಆಗುತ್ತೆ, ಕ್ಯಾಥೋಡ್ ರೇ. The charge to mass ratio for the particles in the nature of the gas taken in the discharge tube. ಆಮೇಲೆ ಕ್ಯಾಥೋಡ್ ರೇಸ್ ಅನ್ನುವಂಥದ್ದು ಏನಿದೆಯಲ್ಲ, it travels in straight line, it can ionize the gases, it can produce X-rays, it can produce fluorescence, it can penetrate through thin metal foils. ಇದೆಲ್ಲಾನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಕ್ಯಾಥೋಡ್ ರೇಸ್ ಗೆ ರಿಲೇಟೆಡ್ ಆಗಿ. ನೋಡಿ, ಅದು ಸ್ಟ್ರೈಟ್ ಲೈನ್ ಅಲ್ಲಿ ಟ್ರಾವೆಲ್ ಆಗುತ್ತೆ, ಗ್ಯಾಸಸ್ ಅಯೋನೈಸ್ ಮಾಡುತ್ತೆ, ಎಕ್ಸ್ರೇಸ್ ಪ್ರೊಡ್ಯೂಸ್ ಮಾಡುತ್ತೆ, ಫ್ಲೋರೋಸೆನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಪೆನೆಟ್ರೇಟ್ ಥ್ರೂ ಥಿನ್ ಮೆಟಲ್ ಫಾಯಿಲ್ಸ್. ಆನೋಡ್ ರೇಸ್ ಗೆ ಬಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜಸ್ ಮಟೀರಿಯಲ್ ಪಾರ್ಟಿಕಲ್ಸ್, ಇಟ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ದ ನೆಗೆಟಿವ್ ಪ್ಲೇಟ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಕೂಡ ಏನು, ಇದು ನೆಗೆಟಿವ್ ಪ್ಲೇಟ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ಬಟ್ ಇದು ಪಾಸಿಟಿವ್ ಪ್ಲೇಟ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಕ್ಯಾಥೋಡ್ ರೇ ಈಸ್ ನೋಡಿ, ಪ್ಯಾನಿಕ್ ಅಂತ ವರ್ಡ್ ಅನ್ನ ನೆನ್ಪಿಟ್ಕೋಬೇಕೇನು,
positive anode, negative is cathode. So negative is cathode ಅಂದ್ರೆ it consists of negatively charged material particles. ಅಂದ್ರೆ ಇದು negatively charged particles ಅನ್ನ ಒಳಗೊಂಡಿರುತ್ತೆ but deflects towards positive plate. Okay. Anode rays ಏನು? Panic. ಏನು? Positive anode. So it consists of positively charged materials, but it deflects towards negative plate of an electric field. No more confusions. Okay. The charge to mass ratio of the particles in anode rays depends upon the nature of the gas taken in the discharge tube. It travels in straight line. It consists of a fast moving positively charged particle. It deflects in magnetic field and electric field. It penetrates through the thin aluminum foil. Nodi, it penetrates through the thin aluminum foil. It rays can produce fluorescence and phosphorescence. Okay. ಇದು ಕೂಡ ಇಂಪಾರ್ಟೆಂಟ್. ಅದು ಫ್ಲೋರಸೆನ್ಸ್ ಮಾತ್ರ, ಇದು ಫಾಸ್ಫೋರೆಸೆನ್ಸ್. ಓಕೆ. ಇನ್ನು ಎಕ್ಸ್ರೇಸ್ ಬಗ್ಗೆ ನೋಡ್ತಾ ಹೋದ್ರೆ ಎಕ್ಸ್ರೇಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂಡ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇನ್ನು ರಾಂಟ್ಜನ್ ಅನ್ನುವಂಥವರು ಡಿಸ್ಕವರ್ಡ್ ಎಕ್ಸ್ರೇಸ್. ಇಟ್ಸ್ ವೇವ್ಲೆಂತ್ ಶಾರ್ಟರ್ ದ್ಯಾನ್ ದಟ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ವಿಚ್ ಇಸ್ ಲೆಸ್ ದನ್ 1 into 10 to the power of -8 meters. ಓಕೆ. ಇನ್ನು ಎಕ್ಸ್ರೇಸ್ ಪ್ರಾಪರ್ಟೀಸ್ ನೋಡ್ತಾ ಹೋದ್ರೆ the properties makes X-rays very useful for medical diagnosis and treatment. They have a very short wavelength. Nodi, ee ಒಂದು X-rays short wavelength ಅನ್ನು ಒಳಗೊಂಡಿದೆ. Like diameter of the atom, same size as the diameter of the atom. They cause ionization, ಅಂದ್ರೆ adding or removing electrons in atoms and molecules. Okay, ಅದನ್ನ ionization ಅಂತ ಹೇಳ್ತಾರೆ. Adding or removing electrons in atoms and molecules. ಅಂದ್ರೆ atoms ಅಥವಾ molecules ಅದರಲ್ಲಿ ಇರುವಂತ electrons ನ ತೆಗೆಯೋದು ಅಥವಾ add ಮಾಡೋದು. ಈ ರೀತಿ. ಓಕೆ. ದೇ ಅಫೆಕ್ಟ್ ಫೋಟೋಗ್ರಫಿಕ್ ಫಿಲ್ಮ್ ಇನ್ ದ ಸೇಮ್ ವೇ ಆಸ್ ವಿಸಿಬಲ್ ಲೈಟ್. ದೇ ಆರ್ ಅಬ್ಸಾರ್ಬ್ಡ್ ಬೈ ಮೆಟಲ್ ಅಂಡ್ ಬೋನ್. ದೇ ಆರ್ ಟ್ರಾನ್ಸ್ಮಿಟೆಡ್ ಬೈ ಹೆಲ್ದಿ ಬಾಡಿ ಟಿಶ್ಯೂ. ಓಕೆ. ಓಕೆ. ದೇ ಆರ್ ಟ್ರಾನ್ಸ್ಮಿಟೆಡ್ ಬೈ ಅಥವಾ ಪಾಸ್ ಥ್ರೂ ಹೆಲ್ದಿ ಬಾಡಿ ಟಿಶ್ಯೂಸ್. ಓಕೆ. ಅಂಡ್ ನೆಕ್ಸ್ಟ್ ಬಂದು ಫೋಟೋ ಎಲೆಕ್ಟ್ರಿಕ್ ಸೆಲ್. ಫೋಟೋ ಎಲೆಕ್ಟ್ರಿಕ್ ಸೆಲ್ ಏನ್ ಹೇಳುತ್ತೆ? ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಥವಾ ಫೋಟೋ ಸೆಲ್ ಅಂತ ಕೂಡ ಕರೀತಾರೆ. ಇಲ್ಲಿ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತಲ್ಲ ವೇರಿ ಆಗುತ್ತೆ ವೆನ್ ಲೈಟ್ ಈಸ್ ಇನ್ಸಿಡೆಂಟ್ ಅಪಾನ್ ಇಟ್. ಓಕೆ. ದ ಮೋಸ್ಟ್ ಕಾಮನ್ ಟೈಪ್ ಕನ್ಸಿಸ್ಟ್ ಆಫ್ 2 electrodes separated by a light sensitive semiconductor material. A battery or other voltage source connected to the electrode set up a current even in the absence of light. So when light strikes the semiconductor section of the photo cell, current in the circuit ಏನಾಗುತ್ತೆ? increase ಆಗುತ್ತೆ by an amount proportional to the intensity of light. Intensity of light ಜಾಸ್ತಿ ಇತ್ತು ಅಂತ ಅಂದ್ರೆ ಅದು ಜಾಸ್ತಿ ಇರುತ್ತೆ ಸರ್ಕ್ಯೂಟ್. ಓಕೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು? ಇಟ್ ಅಕರ್ಸ್ ಯಾವಾಗ ಆಗುತ್ತೆ ಇದು? ವೆನ್ ಮ್ಯಾಟರ್ ಎಮಿಟ್ಸ್ ಎಲೆಕ್ಟ್ರಾನ್ಸ್ ಅಪಾನ್ ಎಕ್ಸ್ಪೋಜರ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಯಾವಾಗ ಒಂದು ವಸ್ತು ಎಲೆಕ್ಟ್ರಾನ್ ನ ಎಮಿಟ್ ಮಾಡುತ್ತೆ. ಇಟ್ ಅಕರ್ಸ್ ವೆನ್ ಮ್ಯಾಟರ್ ಎಮಿಟ್ಸ್ ಎಲೆಕ್ಟ್ರಾನ್ಸ್ ಅಪಾನ್ ಎಕ್ಸ್ಪೋಜರ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಗೆ ಎಕ್ಸ್ಪೋಜರ್ ಆದಾಗ ಏನು ಎಲೆಕ್ಟ್ರಾನ್ಸ್ ಹೊರ ಹೊಮ್ಮುತ್ತವೆ ಒಂದು ವಸ್ತುವಿನಲ್ಲಿ ಅದನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ದಟ್ ಆರ್ ಆಲ್ಸೋ ಕಾಲ್ಡ್ ಫೋಟಾನ್ಸ್ ಆಫ್ ಲೈಟ್. those emitted electrons are called photons of light ಅಂತ ಹೇಳ್ತಾರೆ. It is the ejection of electrons from a metal plate when light falls on it is said to be photoelectric effect. ಹಾಗಾದ್ರೆ what are the uses of photoelectric cell? Photo cell can be used in any situation where beam of light falling on it is interrupted or broken by any mean. Okay. ನೋಡಿ, ಫೋಟೋ ಎಲೆಕ್ಟ್ರಿಕ್ ಸೆಲ್ದು ಇಲ್ಲಿ ಯೂಸಸ್ ಕೊಟ್ಟಿದ್ದಾರೆ. ದೇ ಆರ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಿಮಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಟು ಕೌಂಟ್ ವೆಹಿಕಲ್ಸ್ ಪಾಸಿಂಗ್ ಎ ರೋಡ್, ಟು ಕೌಂಟ್ ಐಟಮ್ಸ್ ರನ್ನಿಂಗ್ ಆನ್ ಕನ್ವೇಯರ್ ಬೆಲ್ಟ್, ಟು ಓಪನ್ ಡೋರ್ಸ್ ಆಟೋಮೆಟಿಕಲಿ ಇನ್ ಎ ಬಿಲ್ಡಿಂಗ್ ಸಚ್ ಆಸ್ ಬ್ಯಾಂಕ್ಸ್ ಆರ್ ಅದರ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆರ್ ಆಫೀಸಸ್, ಟು ಆಪರೇಟ್ ಬರ್ಗ್ಲರ್ ಅಲಾರಾಮ್ಸ್, ಟು ಪ್ರೊಡ್ಯೂಸ್ ಸೌಂಡ್ ಇನ್ ಮೂವೀಸ್. ಇದೆಲ್ಲ ಕೂಡ ಫೋಟೋ ಎಲೆಕ್ಟ್ರಿಕ್ ಸೆಲ್ ಅನ್ನ ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಯೂಸಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಂತ ಹೇಳ್ಬೋದು. ಓಕೆ. ಕೆಲವೊಂದ್ಸತಿ ಏನ್ ಕೇಳ್ತಾರೆ ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳಿದ್ರೆ ಇದ್ರ ಮೇಲೆ ಕೇಳ್ಬಿಟ್ಟು ಟು ಕೌಂಟ್ ಐಟಮ್ಸ್ ರನ್ನಿಂಗ್ ಆನ್ ಎ ಕನ್ವೇಯರ್ ಬೆಲ್ಟ್ ಏನನ್ನ ಯೂಸ್ ಮಾಡಿದ್ರು, ಇಲ್ಲಿ ಯಾವ್ದ್ರದ್ದು ಬಳಸಿದ್ದಾರೆ ಅಂತ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ. ಸೊ ನಾವು ಏನೇನನ್ನ ನೋಡಿದ್ವಿ? ನ್ಯಾನೋ ಟೆಕ್ನಾಲಜಿ ನೋಡಿದ್ವಿ. ಅದರಲ್ಲಿ ಡಿಫರೆಂಟ್ ವೇ ಟು ವಿಜುವಲೈಸ್ ನ್ಯಾನೋಮೀಟರ್, ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ ಅಂಡ್ ಆಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಫಿಸಿಕ್ಸ್ ಗೆ ಸಂಬಂಧಿಸಿದಂತೆ ಆಟೋಮಿಕ್ ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್,
ಓಕೆ. ಕ್ಯಾಥೋಡ್ ರೇ, ಆನೋಡ್ ರೇ, ಫೋಟೋ ಎಲೆಕ್ಟ್ರಿಕ್ ಸೆಲ್, ಎಕ್ಸ್ರೇ, ಪ್ರಾಪರ್ಟೀಸ್ ಆಫ್ ಎಕ್ಸ್ರೇ ಅಂಡ್ ಆಲ್ಸೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಯೂಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಸೆಲ್ ಬಗ್ಗೆ ನೋಡಿದ್ವಿ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇನ್ನಷ್ಟು ಟಾಪಿಕ್ಸ್ ಅನ್ನ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.